ವಾರ್ತೆಯ ಮುಖ್ಯಾಂಶಗಳು. ದಿನಾಂಕ 14ರಂದು ಶಿರಸಿಯ ರಂಗಧಾಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಶಿಕ್ಷಕ ಸಾಹಿತ್ಯಗಳ ರಾಜ್ಯ ಮಟ್ಟದ ಸಮ್ಮೇಳನ. ಬೆಣ್ಣೆಹೊಳೆ ಪಾಲಾದ ಯುವಕನ ಶವ ಪತ್ತೆ. ಅಗಲಿದ ಸಹಪಾಠಿಗೆ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಇವರೊಂದಿಗೆ ಅಂತಿಮ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳು. ಮರಬಿದ್ದು ಮೃತಪಟ್ಟ ದನಗರ ಗೌಳಿ ಸಮುದಾಯದ ಮಹಿಳೆಯ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ದಂಡ ಚೆಕ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಭೀಮಗರ್ಜನೆ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸಂಘಟನೆಯ ಪ್ರಮುಖರು ಕಾರ್ಮಿಕ ಇಲಾಖೆಗೆ ಭೇಟಿ. ಶಿರಸಿ ತಾಲೂಕಿನ ಬಂಡಲ ಸಮೀಪದ ಬೆಣ್ಣೆಹೊಳೆಯಲ್ಲಿ ತೇಲಿ ಹೋಗಿದ್ದ ಯುವಕನ ಶವವನ್ನು ಸತತ ಕಾರ್ಯಾಚರಣೆ ಮಾಡಿ ಮೇಲಕ್ಕೆ ತರುವಲ್ಲಿ ಗೋಪಾಲಗೌಡ ನೇತೃತ್ವದ ಮಾರಿಕಂಬ ಲೈಫ್ ಗಾರ್ಡ್ನವರು ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಅವರೇ ಇಲ್ಲಿ ಹಂಚಿಕೊಂಡಿದ್ದಾರೆ ನೋಡಿ. ಪ್ರವಾಸಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ 2 ಜನ ವಿದ್ಯಾರ್ಥಿಗಳು ನೀರಲ್ಲಿ ಕೊಚ್ಚಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಮೇಲ್ಗಡೆ ಸೇಫ್ ಆಗಿದ್ದು ಇನ್ನೊಬ್ಬ ವಿದ್ಯಾರ್ಥಿ ಮಿಸ್ಸಿಂಗ್ ಆಗಿ ಕೆಳಗಡೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಈಗ ಎಲ್ಲ ಕಡೆಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಸಿಕ್ಕಿದ ಸಂದರ್ಭದಲ್ಲಿ ಶಿರಸಿಯ ಮಾರಿಕಾಂಬ ಲೈಫ್ ಗಾರ್ಡಿನ ಗೋಪಾಲಗೌಡ ಇರ್ಬೋದು, ಅವ್ರ ತಂಡದ ಕಿರಣ್ ಮರಾಠಿ ಇರ್ಬೋದು, ಇವರೆಲ್ಲ ಸತತ 5 ದಿನಗಳ ಕಾಲ ಕೂಡ ಕಾರ್ಯಾಚರಣೆ ಮಾಡ್ತಾರೆ. ಯಾವುದೇ ಒಂದು ಇಕ್ವಿಪ್ಮೆಂಟ್ಸ್ ಇಲ್ಲದೆ ಕೂಡ ಅವ್ರಿಗೆ ಇದನ್ನು ಮಾಡಬೇಕು, ಈ ಬಾಡಿಯನ್ನು ತೆಗೆದುಕೊಡ್ಬೇಕು ಅಂತಕ್ಕಂಥದ್ದು ಅವರ ವಿಚಾರ. ಸತತ 5 ದಿನ ಕಾರ್ಯಾಚರಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಕೂಡ ವಿಶೇಷವಾಗಿ ಮತ್ತು ಇನ್ನೂ ಹೆಚ್ಚಿನ ನೀರಿನಲ್ಲಿ ಹೋಗಲಿಕ್ಕೆ ಎಲ್ಲರೂ ಧೈರ್ಯ ಮಾಡುವಂಥದ್ದು ಆಗೋದಿಲ್ಲ. ಆದರೂ ಕೂಡ ನಮ್ಮ ಮಲ್ಪೆಯ ಈಶ್ವರಣ್ಣವರು ಕೂಡ ಅವರು ಕೂಡ 3 ದಿನಗಳ ಕಾಲ ಸತತ ಕಾರ್ಯಾಚರಣೆ ಮಾಡಿ ಆ ಗುಂಡಿಯಲ್ಲಿ ಏನು ನೀರಿನ ರಭಸವನ್ನಿದೆಯೋ ಆ ನೀರಿನಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ನೀರಿನಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಗೂ ಬಾಡಿಯಲ್ಲಿ ಇಲ್ಲ ಅನ್ನುವಂಥದ್ದು ಮೆಸೇಜ್ ಕೂಡ ನಮಗೆ ಕೊಟ್ಟಾದ ನಂತರ ಕೆಳಗಡೆ ನೋಡಾಯಿತು. ಅದರ ಜೊತೆಯಲ್ಲಿ NDRF ಟೀಮ್ನವರು ಕೂಡ 2 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಗೆ ಸ್ಥಳೀಯ ಹರಿಶ್ಚಂದ್ರ ಇರ್ಬೋದು, ಈ ಪೊಲೀಸ್ ಇರ್ಬೋದು, ಅದರ ಜೊತೆಯಲ್ಲಿ ಫೈರ್ನವರು ಕೂಡ 5 ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಫಾರೆಸ್ಟ್ ಇಲಾಖೆ ಇರ್ಬೋದು, ಇಲ್ಲಿಯ ಸಾರ್ವಜನಿಕರು ಇರ್ಬೋದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, AC ಮೇಡಮ್ ಇರ್ಬೋದು, DYSP ಮೇಡಮ್ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಒಟ್ಟಾರೆಯಾಗಿ ಈ ಒಂದು ರಾಹುಲ್ ಅಂತಕ್ಕಂಥ ವ್ಯಕ್ತಿ ಏನು ನೀರಿನಲ್ಲಿ ಮಿಸ್ ಆಗಿ ಹೋಗಿರ್ತಾನೋ ಅವನ ಕಾರ್ಯಾಚರಣೆ, ಅವನ ಬಾಡಿಯನ್ನು ಅವ್ರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಪ್ರತಿನಿತ್ಯ 100 ಜನ ಆ ಒಂದು ದೇಹವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಬಾಡಿಯನ್ನು ಕೂಡ ಕೊನೆಯ ಹಂತದಲ್ಲಿ ನಾವು ಡ್ರೋನ್ ಮುಖಾಂತರ ಕೆಳಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಬಾಡಿ ನಮಗೆ ಕೆಳಗಡೆ ಡ್ರೋನಲ್ಲಿ ಕ್ಯಾಚ್ ಆಗಿರೋದ್ರಿಂದ ಆ ಬಾಡಿಯನ್ನು ಮತ್ತು ಮಾರಿಕಾಂಬ ಗೋಪಾಲಗೌಡ ಟೀಮ್ ಇರ್ಬೋದು 1.5 ಕಿಲೋಮೀಟರ್ ಕೆಳಗಡೆ ಹೋಗಿ ಇವತ್ತು ಸ್ಥಳೀಯರೆಲ್ಲೂ ಸೇರಿ ಆ ಬಾಡಿನ ಸುಮಾರು ಈ ಒಂದು ಏನು ಅರಣ್ಯ ಪ್ರದೇಶ ಇದೆಯಾ ಬಹುತೇಕ ಘಟ್ಟದಲ್ಲಿ ಬಾಡಿ ತಿರುವಂಥದ್ದು ಕಷ್ಟ ಆದರೂ ಕೂಡ ಆ ಬಾಡಿಯನ್ನು ಅವ್ರ ಕುಟುಂಬಕ್ಕೆ ಮೇಲೆ ತಂದು ಕೊಡಬೇಕು ಅಂತ ಒಂದು ಸತತ ಪ್ರಯತ್ನದಿಂದ ಆ ಬಾಡಿಯನ್ನು ಇವತ್ತು ಈಗಾಗಲೇ ಆಂಬುಲೆನ್ಸ್ ಹತ್ರ ತಂದಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಈ ಸಂದರ್ಭ ಹೇಳುವುದು, ನಾವು ಹುಟ್ಟು ಸಾವು ಖಚಿತ, ಆದರೆ ನಾವು ಇನ್ನೂ ಯಾರೇ ಒಂದು ಪ್ರವಾಸಕ್ಕೆ ಬರೋ ಸಂದರ್ಭದಲ್ಲಿ ಇಂಥ ಮಳೆಗಾಲದಲ್ಲಿ ದಯವಿಟ್ಟು ಯಾರೂ ಕೂಡ ಬರಬಾರ್ದಂತ ನಾನೊಬ್ಬ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್. ಸ್ನೇಹಿತರೆ, ಇವತ್ತು 5 ದಿನ ಇದೇ ಬೆಣ್ಣೆಹೊಳೆಗೆ ಬಿದ್ದು ಸುಮಾರು 5 ದಿನದ ಹುಡುಕಾಟಕ್ಕೆ ಸುಮಾರು ನಮ್ಮ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವರಾಜ್ ಮರಾಠಿ ಅವರು ಹಾಗೂ ಇಲ್ಲಿನ ಒಂದು ಫೈರ್ ಬ್ರಿಗೇಡ್ ಆಗಲಿ ಅಥವಾ ಇಲ್ಲಿನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಹಾಗೂ ನಮ್ಮ ಮಾರಿಕಂಬ ಲೈಫ್ ಗಾರ್ಡ್ನ ಆಪತ್ ಬಂದವರಾದ ಅಧ್ಯಕ್ಷರಾದ ಗೋಪಾಲ್ ಅವರು ಅವರ ಟೀಮನ್ನು ಕರ್ಕೊಂಡು ಬಂದು, ಅದಲ್ಲದೆ ದಾಂಡೇಲಿನ ಒಂದು ಟೀಮು, ಅದಲ್ಲದೆ ಇಲ್ಲಿನ ಸ್ಥಳೀಯರೆಲ್ಲ ಟೀಮು, ಅದಲ್ಲದೆ ಈ ಶಾಲೆಯ ಕಾಲೇಜ್, ಅದಲ್ಲದೆ ಪ್ರಮುಖವಾಗಿ ನಮಗೆ NDRFನ ಟೀಮ್ನ ಮುಖಾಂತರ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜಂಟಿಯಾಗಿ ನಾವೊಂದು ಇವತ್ತು ಕೆಲಸ ಮಾಡಿದ್ದೆ ಅಂದ್ರೆ ಅದು ನಮ್ಮ ಕರ್ತವ್ಯ ಅಂತ. ನಮ್ಮ ಕೆಲಸ ಅಲ್ಲ, ಕರ್ತವ್ಯ. ಅದಲ್ಲದೆ ಇವತ್ತು ಎಲ್ಲರ ದೇವದೇವರ ಆಶೀರ್ವಾದ ಆಗಿರ್ಬೋದು, ಈ ವನದೇವತೆ ಆಶೀರ್ವಾದ ಇರ್ಬೋದು. ಇವತ್ತು ನಮಗೆ ಆ ಗುಂಡಿಯಿಂದ ಸುಮಾರು ಒಂದು 200 ಮೀಟರ್ ದೂರದಲ್ಲಿ ನಮಗೆ 300 ಮೀಟರ್ ದೂರದಲ್ಲಿ ಆ ದೇಹ ಡಿಕಂಪೋಸ್ ಆಗಿ ಸಿಗುತ್ತೆ. ಇದಕ್ಕೆಲ್ಲರೂ ಒಂದು ಆಶೀರ್ವಾದ ಫಲ ಅಂತ ಹೇಳ್ತೇನೆ. ಇನ್ನು ಮುಂದೆ ಯಾರು ಸಹ ಸ್ಟೇಷನ್ಗೆ ಬರುವಾಗ, ಇಂಥ ಒಂದು ಪ್ರವಾಸಕ್ಕೆ ಬರುವಾಗ ಎಲ್ಲರೂ ಜಾಗರೂಕತೆಯಿಂದಿರಿ. ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ. ದಯವಿಟ್ಟು ಎಲ್ಲ ತಾಯಂದಿರು ಹಾಗೆಲ್ಲ ಪ್ರಾಧ್ಯಾಪಕರು ಸಹ ಸುರಕ್ಷಿತವಾಗಿ ತಮ್ಮ ಒಂದು ಸಹಪಾಠಿ ಮಕ್ಕಳನ್ನು ಸುರಕ್ಷಿತವಾಗಿ ಇರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ.
ಆದ್ರೆ ನಾನು ಒಂದು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ನಿಮ್ಗೊಂದು ಈ ಕುಮಾರ್ ಯಲ್ಲಾಪುರ ತಾಲೂಕಿನ ಮದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡೊಮಗೇರಿಯಲ್ಲಿ ಮರದಡಿ ಸಿಲುಕಿ ಮೃತಪಟ್ಟವರ ಮನೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಗುರುವಾರ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಮೃತರಾದ ಸಾವಿತ್ರಿ ಕರಾತ್ ಹಾಗೂ ಸ್ವಾತಿ ಕರಾತ್ ಅವರ ಮನೆಗೆ ಭೇಟಿ ನೀಡಿದ ಶಾಸಕರು ಕುಟುಂಬದವರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ನೀಡಲಾದ ತಲಾ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಮೃತರ ಕುಟುಂಬದವರಿಗೆ ಹಸ್ತಾಂತರಿಸಿದರು. ಜೊತೆಗೆ ವೈಯಕ್ತಿಕವಾಗಿಯೂ ಧನ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್, ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಇತರರು ಉಪಸ್ಥಿತರಿದ್ದರು. ಬೆಣ್ಣೆಹೊಳೆಯಲ್ಲಿ ಕಳೆದ 4 ದಿನಗಳಿಂದ ನಾಪತ್ತೆಯಾಗಿದ್ದ ಶಿರಸಿಯ ಅರಣ್ಯ ಮಹಾವಿದ್ಯಾಲಯದ 3ನೇ ವರ್ಷದ ವಿದ್ಯಾರ್ಥಿಯಾಗಿದ್ದ ರಾಹುಲ್ ಇಂದು 5ನೇ ದಿನಕ್ಕೆ ಬೆಣ್ಣೆಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಶವ ಪತ್ತೆಯಾದಂತೆ ರಾಹುಲ್ ಕಳೆಬರವನ್ನು ವಿದ್ಯಾರ್ಥಿಗಳ ಬಯಕೆಯಂತೆ ಅರಣ್ಯ ಮಹಾವಿದ್ಯಾಲಯಕ್ಕೆ ತರಲಾಯಿತು. ಅಲ್ಲಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ, ತಹಸೀಲ್ದಾರ್ ಪುಟ್ಟರಾಜ್ ಗೌಡ, ಡಾಕ್ಟರ್ ವಾಸುದೇವ್ ಸೇರಿದಂತೆ ವಿದ್ಯಾರ್ಥಿಗಳು ಅಗಲಿದ ರಾಹುಲ್ಗೆ ಅಂತಿಮ ನಮನ ಸಲ್ಲಿಸಿದರು. ಕೆಲವು ದಿನಗಳಿಂದ ಕಾರ್ಮಿಕರಿಂದ ಭೀಮಗರ್ಜನೆ ಜಿಲ್ಲಾ ಉಪಾಧ್ಯಕ್ಷ ಅಮಿತ್ ಕುಮಾರ್ ನಾಗರಾಜ್ ಜೋಗಳೆಕರ್ ಅವರ ಬಳಿ ಕಾರ್ಮಿಕ ಇಲಾಖೆಯ ಬಗ್ಗೆ ಆರೋಪಗಳು ಬರುತ್ತಿದ್ದವು. ಈ ಆರೋಪವನ್ನು ಭೀಮಗರ್ಜನೆ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಸಂಘಟನೆಯ ಪ್ರಮುಖರು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಸರ್ಕಾರದಿಂದ ಕಾರ್ಮಿಕರಿಗೆ ನೀಡಬೇಕಾದ ಕೆಲಸದ ಸಾಮಗ್ರಿ ಹಾಗೂ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ಅಂದಾಜು ಮೊತ್ತ ಸುಮಾರು 10 ಲಕ್ಷದ ಸಾಮಗ್ರಿ ಕಾರ್ಮಿಕರಿಗೆ ವಿತರಿಸದೆ ತಮ್ಮ ಕಚೇರಿ ಕೋಣೆಯೊಂದರಲ್ಲಿ ಮುಚ್ಚಿಟ್ಟಿದ್ದು ಬೆಳಕಿಗೆ ಬಂದಿದೆ. ಮೊದಲು ಕೇಳಿದಾಗ ಎಲ್ಲಾ ಕಿಟ್ಗಳನ್ನು ನೀಡಿರುವುದಾಗಿ ಸುಳ್ಳು ಹೇಳಿ ಆನಂತರ ಇದು ಹಳೆ ಅಧಿಕಾರಿಯ ಅವಧಿಯಲ್ಲಿ ಆಗಿದ್ದು ಎಂದು ಹೇಳುತ್ತಾರೆ. ಈ ಕಿಟ್ ಸುಮಾರು 622 ಕಾರ್ಮಿಕರಿಗೆ ನೀಡಬೇಕಾಗಿದ್ದು ಕೇವಲ 150 ಕಾರ್ಮಿಕರಿಗೆ ನೀಡಿ ಉಳಿದ ಕಿಟ್ಗಳನ್ನು ತಮ್ಮಲ್ಲಿಯೇ ಉಳಿಸಿಕೊಂಡು ಸುಳ್ಳು ಹೇಳುತ್ತಿದ್ದಾರೆ. ಹಾಗೂ ರೋಡ್ ಕನ್ಸ್ಟ್ರಕ್ಷನ್ ಕಿಟ್ ಮತ್ತು ಟೈಲ್ಸ್ ಕಿಟ್ ಸರ್ಕಾರದಿಂದ ಮಂಜೂರು ಆಗಿದ್ದು ಅದು ಕೂಡ ಮುಚ್ಚಿಟ್ಟಿದ್ದಾರೆ ಎಂಬ ಆರೋಪಗಳು ಇದೆ. ಹಾಗೂ ರಾಜಸ್ಥಾನ ಮೂಲದ ವ್ಯಕ್ತಿಗಳಿಗೆ ನಕಲು ಕಾರ್ಮಿಕ ಕಾರ್ಡು ನೀಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಾರ್ಮಿಕ ಸಚಿವರು, ಸ್ಥಳೀಯ ಶಾಸಕರು ಕ್ರಮ ಕೈಗೊಳ್ಳಬೇಕೆಂದು ಭೀಮಗರ್ಜನೆ ಜಿಲ್ಲಾ ಉಪಾಧ್ಯಕ್ಷ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಅಮಿತ್ ಕುಮಾರ್ ಜೋಗಳೆಕರ್ ಆಗ್ರಹಿಸಿದ್ದಾರೆ. ಇವತ್ತು ನಾವು ಈಗ ಇಲ್ಲಿ ವಿಸಿಟ್ ಮಾಡಿದಾಗ ಫಸ್ಟ್ ಈಗೆಲ್ಲ ಡಾಕ್ಯುಮೆಂಟ್ ಕಾಗದ ಪತ್ರ ಅಂತ ಹೇಳಿದ್ರು. ಬಟ್ ನಾವೀಗ ಎಲ್ಲರ ಸಮ್ಮುಖದಲ್ಲಿ ಅವ್ರ ಮೇಡಮ್ ಎದುರುಗಡೆನೆ ನಾವೆಲ್ಲ ತೆಗ್ಸಿದ್ವಿ. ಎಲ್ಲ ತೆಗೆದು ನೋಡಿದ್ರೆ ಇದೆಲ್ಲ ಕಿಟ್ ಹಾಗೆ ಇದೆ. ಇಷ್ಟು ಕಿಟ್ ಸುಮಾರು ಕಿಟ್ ಇದಾವೆ. ಇನ್ನು ಒಳಗಡೆ ಸುಮಾರು ಕಿಟ್ ಇದೆ. ಕೇಳಿದ್ರೆ ಹಂಚ್ತಾ ಇದೀವಿ, ಅವ್ರು ಬರ್ಬೇಕು, ಆಧಾರ್ ಕಾರ್ಡ್ ತಗೊಂಡು ಬರ್ಬೇಕು ಅಂತಾರೆ. ಇದಷ್ಟು ಕಿಟ್ ಇದೆ, ಅಷ್ಟು ಕಿಟ್ ಎಲ್ಲ ಅಷ್ಟು ಕಿಟ್ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಕಾಗದ ಪತ್ರ ಹಳೆ ಆಫೀಸರ್ ಕೊಟ್ಟಿದಾರಂತ ನಾವು ತಿಳ್ಕೊಂಡಿದೀವಿ ಅಂತಾರೆ. ಇವ್ರ ಆಫೀಸಲ್ಲಿ ಇವರು ನೋಡ್ಕೋಬೇಕು ಅದೆಲ್ಲ ಕೊಟ್ಟಿದಾರೋ ಬಿಟ್ಟಿದಾರೋ ಎಲ್ಲ ಏನ್ ಇಟ್ಟಿದ್ದಾರೆ ಡಾಕ್ಯುಮೆಂಟ್ ಏನಂತ ಹೇಳಿ. ಇದೆಲ್ಲ ಡಾಕ್ಯುಮೆಂಟ್ ಅಂತ, ಈ ಡಾಕ್ಯುಮೆಂಟ್ ಎಲ್ಲ ಹೇಗೆ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಕಾಗದ ಪತ್ರ ಎಲ್ಲ ಹಿಂಗ್ ಇಡೋದ ಇದು ಎಲ್ಲ ಹಿಂಗೆ ಇಟ್ಟಿದ್ದಾರೆ. ಇವಷ್ಟು ಇಲ್ಲಿ ಎಲ್ಲ ತಗೊಬಂದು ಇಲ್ಲಿ ಎಲ್ಲ ಡಂಪ್ ಮಾಡಿ ಹಿಂಗ್ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಶಾಸಕರಿಗೂ ಕರೆದು ಈ ವಿಷಯ ತಿಳಿಸ್ತೀವಿ. ಹಾಗೆ ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದ್ರ ಬಗ್ಗೆ ಏನಂತ ಹೇಳಿ ಕ್ರಮ ತಗೋಬೇಕು. ದಿನಾಂಕ 14ರಂದು ಶಿರಸಿಯ ರಂಗಧಾಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಶಿಕ್ಷಕ ಸಾಹಿತಿಗಳ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶಿಕ್ಷಣ ತಜ್ಞ ಸಾಹಿತಿ ಡಾಕ್ಟರ್ ಜಿಎ ಹೆಗ್ಡೆ ಸೋಂದಾ ಅವರು ನಡೆಸಿಕೊಡಲಿದ್ದಾರೆ. ಈ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಮ್ಮೇಳನಗಳನ್ನು ನಡೆಸಿಕೊಂಡು ಬರುವ ಜೊತೆಗೆ ಇಲ್ಲಿಯವರೆಗೆ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ, ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಇಲ್ಲಿಯವರೆಗೆ 7 ಶಿಕ್ಷಕ ಸಾಹಿತಿಗಳ ಸಮ್ಮೇಳನವನ್ನು ನಡೆಸಿದೆ. ಈ ವರ್ಷ ನಡೀತಾ ಇರುವುದು 8ನೆಯ ಶಿಕ್ಷಕ ಸಾಹಿತಿಗಳ ರಾಜ್ಯ ಮಟ್ಟದ ರಾಜ್ಯ ಸಮ್ಮೇಳನ. ಈ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಉಗ್ರಾಳ್ಕರ್, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ. ಬರುವ ದಿನಾಂಕ 14 ರವಿವಾರದಂದು ಶಿರಸಿಯ ರಂಗಧಾಮದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಶಿಕ್ಷಕ ಸಾಹಿತಿಗಳ ಸಮಾವೇಶ ನಡೀತಾ ಇದೆ. ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶಿಕ್ಷಣ ತಜ್ಞರು, ಆತ್ಮೀಯರು ಆದಂತಹ ಶ್ರೀಯುತ ಜೆ ಹೆಗಡೆ ಸೋಂದಾ ಅವರು ಸರ್ವಾಧ್ಯಕ್ಷರಾಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಕರ್ನಾಟಕ ಚುಟುಕು ಸಾಹಿತ್ಯದ
ಒಂದು ರಸ ನಿಮಿಷಗಳನ್ನು ಅನುಭವಿಸೋಣ ಅಂತ ಹೇಳ್ತಾ ಎಲ್ರಿಗೂ